ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು YCT ಆಲ್ ಇನ್ ಒನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಟ್ರೂ ಫ್ರೆಂಡ್ಶಿಪ್ ಅನ್ನೋ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದರ ಮುಂದಿನ ಭಾಗ, ಅದರ ಕ್ವೆಶ್ಚನ್ ಆನ್ಸರ್ಸ್ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಬಿಗಿನ್. ವಾಟ್ಸ್ ಟು ನೋ, ನಮಗೆ ಗೊತ್ತಿರಬೇಕಾದಂತಹ ಪದಗಳು. ಸಿರಾಕ್ಯೂಸ್ ಅಂತಂದರೆ ಅ ಸಿಟಿ ಇನ್ ಏನ್ಷಿಯಂಟ್ ಗ್ರೀಸ್. ಏನ್ಷಿಯಂಟ್ ಗ್ರೀಸ್ನ ಒಂದು ನಗರ. ಸಿರಾಕ್ಯೂಸ್ ಅನ್ನೋದು ಒಂದು ನಗರ. ಪೈಥಿಯಾಸ್ ಅಂತ ಕೊಟ್ಟಿದ್ದಾರೆ, ಅದು ಒಂದು ಹೆಸರು. ಪೈಥಿಯಾಸ್ ಅನ್ನೋದು ಹೆಸರು. ಇವಿಲ್ ಮೈಂಡೆಡ್, ಹ್ಯಾವಿಂಗ್ ಎ ಬ್ಯಾಡ್ ಆರ್ ಕ್ರೂಯಲ್ ಥಾಟ್ಸ್, ಅಂದರೆ ದುಷ್ಟ ಬುದ್ಧಿ, ದುಷ್ಟ ಮನಸ್ಸುಳ್ಳವರಿಗೆ ಇವಿಲ್ ಮೈಂಡೆಡ್ ಅಂತ ಕರಿತೀವಿ. ಇಂಪಾಸಿಬಲ್, ಸಮಥಿಂಗ್ ದಟ್ ಕಾಂಟ್ ಹ್ಯಾಪನ್, ಸಾಧ್ಯವಿಲ್ಲಂಥದ್ದಕ್ಕೆ ನಾವು ಸಾಧ್ಯವಿಲ್ಲದ, ಅದಕ್ಕೆ ಇಂಪಾಸಿಬಲ್ ಅಂತ ಕರಿತೀವಿ. ಸರ್ಟೈನ್ ಅಂದರೆ ಶೋರ್, ಅಂದರೆ ಖಚಿತವಾದ, ಖಂಡಿತವಾದ ಅನ್ನೋದು. ಖಂಡಿತವಾಗಿಯೋ, ಖಚಿತವಾಗಿಯೋ, ಅದನ್ನು ನಾವು ಸರ್ಟೈನ್, ಶೋರ್ ಅಂತ ಕರಿತೀವಿ. ಫುಲ್ಫಿಲ್ ಅಂದರೆ ಟು ಡೂ ವಾಟ್ ಈಸ್ ಹೋಪ್ಡ್ ಫಾರ್, ಅಂದರೆ ನಾವು ಏನು ಮಾಡಬೇಕು ಅಂತಿದ್ದೀವಿ ಅದನ್ನು ಮಾಡುವಂಥದ್ದು, ಅಂದರೆ ನೆರವೇರಿಸುವಂಥದ್ದು, ಅದಕ್ಕೆ ಫುಲ್ಫಿಲ್ ಅಂತ ಕರಿತೀವಿ. ಲಾಯಲ್ಟಿ ಅಂದರೆ ಸ್ಟೇಯಿಂಗ್ ಫರ್ಮ್ ಇನ್ ಫ್ರೆಂಡ್ಶಿಪ್, ಅಂದರೆ ಫ್ರೆಂಡ್ಶಿಪ್ಪಲ್ಲಿ, ಅಂದರೆ ಗೆಳೆತನದಲ್ಲಿ ನಿಷ್ಠೆ ಇರೋದು, ನಿಯತ್ತಿರೋದು, ಅದನ್ನು ಲಾಯಲ್ಟಿ ಅಂತ ಕರಿತೀವಿ. ಎಕ್ಸ್ಕ್ಯೂಷನ್ ಅಂದರೆ ಪುಟ್ಟಿಂಗ್ ಟು ಡೆತ್, ಅಂದರೆ ಮರಣ ದಂಡನೆಗೆ ವಿಧಿಸುವಂಥದ್ದನ್ನ ಎಕ್ಸ್ಕ್ಯೂಷನ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್, ವೊಕ್ಯಾಬುಲರಿ. ಫಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ಈ ಬಾಕ್ಸಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗಳನ್ನ ಇಲ್ಲಿ ಫಿಲ್ ಮಾಡಿ. ಫಸ್ಟ್, ಡಿಲೈಡ್, ಇವಿಲ್ ಮೈಂಡೆಡ್, ಪ್ರಾಮಿಸಸ್, ಬ್ರೇಕ್ ಹಿಸ್ ವರ್ಡ್, ಇಂಪ್ರೆಸ್ಡ್, ಡಿಲೈಟೆಡ್. ಈ ವರ್ಡ್ಸ್ಗಳು ಇಲ್ಲಿ ಯಾವುದ್ಯಾವುದು ಸೂಟ್ ಆಗುತ್ತೆ ಅದನ್ನು ಫಿಲ್ ಮಾಡಬೇಕು. ಫಸ್ಟ್ ಒನ್, ಡಿಯಾನಿಸಿಸ್ ವಾಸ್ ಅನ್ ಡ್ಯಾಶ್ ರೂಲರ್. ಅದಕ್ಕೆ ರಾಜ, ಡಿಯಾನಿಸಿಸ್ ಅನ್ನೋದು ಕಿಂಗ್, ರಾಜ, ಅವರು ಎಂಥ ರೂಲರ್ ಆಗಿದ್ರು? ಡ್ಯಾಶ್ ರೂಲರ್ ಯಾವ ರೂಲರ್ ಆಗಿದ್ರು? ಡಿಯಾನಿಸಿಸ್ ವಾಸ್ ಅನ್ ಇವಿಲ್ ಮೈಂಡೆಡ್ ರೂಲರ್, ಅಂದರೆ ದುಷ್ಟ ಬುದ್ಧಿ ಉಳ್ಳವ ಒಬ್ಬ ರಾಜ ಆಗಿದ್ದ. ಇವಿಲ್ ಮೈಂಡೆಡ್. ನೆಕ್ಸ್ಟ್, ಸೆಕೆಂಡ್ ಒನ್, ಡ್ಯಾಮನ್ ವಾಸ್ ಟು ಬಿ ಡ್ಯಾಶ್ ಅಂಟಿಲ್ ಪೈಥಿಯಾಸ್ ರಿಟರ್ನ್ಡ್. ಡ್ಯಾಮನ್ನು ಎಲ್ಲಿರಬೇಕಾಗಿತ್ತು? ಪೈಥಿಸ್ ರಿಟರ್ನ್ ಆಗುವ ಮುಂಚೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಡ್ಯಾಮನ್ ವಾಸ್ ಟು ಬಿ ಇಂಪ್ರಿಸನ್ಡ್ ಅಂಟಿಲ್ ಪೈಥಿಯಾಸ್ ರಿಟರ್ನ್ಡ್, ಅಂದರೆ ಇಂಪ್ರಿಸನ್ಡ್ ಅಂದರೆ ಜೈಲಲ್ಲಿ ಇರಬೇಕಾಗಿತ್ತು, ಪೈಥಿಯಾಸ್ ರಿಟರ್ನ್ ಆಗೋ ತನಕ. ಥರ್ಡ್ ಒನ್, ಪೈಥಿಯಾಸ್ ಫೇಸ್ಡ್ ಮೆನಿ ಡೇಂಜರಸ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಆ್ಯಂಡ್ ವಾಸ್ ಡಿಲೈಡ್, ಅಂದರೆ ಪೈಥಿಯಾಸು ಅವನ್ನ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಬರ್ತಾ ಇರಬೇಕಾದ್ರೆ ತುಂಬ ಸಮಸ್ಯೆಗಳನ್ನ ಎದುರಿಸಬೇಕಾಗಿತ್ತು, ಮತ್ತು ಅದರಿಂದ ಅದು ಡಿಲೇಡ್ ಆಯಿತು, ಅಂದರೆ ಅವ್ನು ವಾಪಸ್ ಬರೋಕ್ಕೆ ಡಿಲೇ ಆಯಿತು, ಲೇಟ್ ಆಯಿತು ಅಂತ. ಡಿಲೈಡ್. ಫೋರ್ತ್ ಒನ್, ಡ್ಯಾಮನ್ ವಾಸ್ ಶೂರ್ಡ್ ದಟ್ ಹಿಸ್ ಫ್ರೆಂಡ್ ವುಡ್ ನೆವರ್ ಡ್ಯಾಶ್. ಡ್ಯಾಮನ್ಗೆ ಖಂಡಿತವಾಗಿ ಗೊತ್ತಿತ್ತು, ಅವನ ಫ್ರೆಂಡ್ ಯಾವುದೇ ಕಾರಣಕ್ಕೂ ಡ್ಯಾಶ್ ಅಂದರೆ ಬ್ರೇಕ್ ಹಿಸ್ ವರ್ಡ್, ಅಂದರೆ ಅವನ ಪ್ರಮಾಣ ಮಾಡಿದ್ನಲ್ಲ, ಅವನು ವಚನ ಕೊಟ್ಟಿದ್ನಲ್ಲ, ಅವನು ಮಾತು ಹೇಳಿದ್ನಲ್ಲ, ಅದನ್ನ ಬ್ರೇಕ್ ಮಾಡಲ್ಲ, ಅವನ ಮಾತನ್ನು ಉಳಿಸ್ಕೋತಾನೆ ಅಂತ ಡ್ಯಾಮನ್ಗೆ ಖಂಡಿತವಾಗಿಯೂ ಗೊತ್ತಿತ್ತು. ಸೊ ಫೋರ್ತ್ ಒನ್, ಬ್ರೇಕ್ ಹಿಸ್ ವರ್ಡ್. ಫಿಫ್ತ್ ಒನ್, ಪೈಥಿಯಾಸ್ ಆ್ಯಂಡ್ ಡ್ಯಾಮನ್ ಕೆಪ್ಟ್ ದೇರ್ ಡ್ಯಾಶ್. ಪೈಥಿಯಾಸ್ ಮತ್ತು ಡ್ಯಾಮನ್ನು ಉಳಿಸ್ಕೊಂಡ್ರು ಯಾವುದನ್ನು? ಯಾವುದನ್ನು ಉಳಿಸ್ಕೊಂಡ್ರು? ಪ್ರಾಮಿಸಸ್, ಅವರು ಪ್ರಾಮಿಸ್ ಮಾಡೋದನ್ನು ಉಳಿಸ್ಕೊಂಡ್ರು. ಸೊ ಪೈಥಿಯಾಸ್ ಆ್ಯಂಡ್ ಡ್ಯಾಮನ್ ಕೆಪ್ಟ್ ದೇರ್ ಪ್ರಾಮಿಸಸ್. Vocabulary 2. State whether the following statements are true or false. Write T for correct and F for incorrect sentences. In the space provided, correct and rewrite the incorrect sentences. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಕರೆಕ್ಟ್ ಆಗಿರೋದಕ್ಕೆ T
ಟಿ ಅಂತ ಹಾಕಬೇಕು, ಟ್ರೂ. ಅದು ಇನ್ಕರೆಕ್ಟ್ ಆಗಿರೋದಕ್ಕೆ ಎಫ್ ಅಂತ ಹಾಕಬೇಕು, ಅಂದರೆ ಫಾಲ್ಸ್. ಇಲ್ಲಿ ನೋಡೋಣ. ಫಸ್ಟ್ ಒನ್, ಡ್ಯಾಮನ್ ಆ್ಯಂಡ್ ಪೈಥಿಯಸ್ ವರ್ ಲವರ್ಸ್ ಆಫ್ ಟ್ರೂತ್. ಅವ್ರು ಹೇಳ್ತಿದ್ದಾರೆ ಡ್ಯಾಮನ್ ಮತ್ತು ಪೈಥಿಯಸ್ಸು ಸತ್ಯವನ್ನು ಪ್ರೀತಿಸ್ತಾ ಇದ್ರು. ಡ್ಯಾಮನ್ ಆ್ಯಂಡ್ ಪೈಥಿಯಸ್ ವರ್ ಲವರ್ಸ್ ಆಫ್ ಟ್ರೂತ್ ಅಂತ. ಇದು ರೈಟ್ ಅಲ್ವಾ? ಸೊ ರೈಟ್. ಓಕೆ, ಟಿ, ಟ್ರೂ. ಟ್ರೂ, ದಟ್ ಈಸ್ ಟ್ರೂ. ಸೆಕೆಂಡ್ ಒನ್, ಡಿಯೋನಸಿಸ್ ವಾಸ್ ಎ ಕೈಂಡ್ ರೂಲರ್. ಡಿಯೋನಸಿಸ್ ಕಿಂಗು ಕೈಂಡ್ ರೂಲರ್, ತುಂಬ ಕರುಣಾಮಯಿ ರಾಜನಾಗಿದ್ದ ಅಂತ. ಹೌದಾ? ಡಿಯೋನಸಿಸ್ ಕರುಣಾಮಯಿ ಆಗಿದ್ರಾ? ರಾಂಗ್. ದಟ್ ಈಸ್ ಅವ್ರೇನಾಗಿದ್ರು? ಇವಿಲ್ ಮೈಂಡೆಡ್ ಆಗಿದ್ರು. ಇವಿಲ್ ಮೈಂಡೆಡ್ ರೂಲರ್ ಆಗಿದ್ರು. ಅವರು ಕೈಂಡ್ ರೂಲರ್ ಆಗಿರಲಿಲ್ಲ. ಥರ್ಡ್ ಒನ್, ಡ್ಯಾಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿಸ್ ಡೆಡ್. ಡ್ಯಾಮನ್ನು ಅವ್ರ ಫ್ಯಾಮಿಲಿ ಅಫೇರ್ಸ್ನ ಸೆಟಲ್ ಮಾಡಬೇಕಾಗಿತ್ತಂತೆ ಅವ್ನು ಸಾಯೋಕ್ಕೂ ಮುಂಚೆ. ಹೌದಾ? ಡ್ಯಾಮನ್ನು ಅವ್ನ ಫ್ಯಾಮಿಲಿ ಅಫೇರ್ಸ್ನ ಸೆಟಲ್ ಮಾಡಬೇಕಾಗಿದ್ದ? ನೋ, ಪೈಥಿಯಸ್ಸು ಫ್ಯಾಮಿಲಿ ಅಫೇರ್ನ ಸೆಟಲ್ ಮಾಡಬೇಕಾಗಿದ್ದು. ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ದಟ್ ಈಸ್ ಫಾಲ್ಸ್. ಫಾಲ್ಸ್. ಡ್ಯಾಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್ ಅನ್ನೋದು ಫಾಲ್ಸ್. ಇಲ್ಲಿ ಡ್ಯಾಮನ್ ಬದಲಾಗಿ ಏನಿರಬೇಕಾಗಿತ್ತು? ಪೈಥಿಯಸ್ ಇರಬೇಕಿತ್ತು. ಫೋರ್ತ್ ಒನ್, ದ ಕಿಂಗ್ ವಾಸ್ ಶೋರ್ ದಟ್ ಪೈಥಿಯಸ್ ವುಡ್ ರಿಟರ್ನ್. ಕಿಂಗ್ಗೆ ಚೆನ್ನಾಗಿ ಗೊತ್ತಿತ್ತು ಪೈಥಿಯಸ್ ವುಡ್ ರಿಟರ್ನ್ ಅಂತ. ದ ಕಿಂಗ್ ವಾಸ್ ಶೋರ್ ದಟ್ ಪೈಥಿಯಸ್ ವುಡ್ ರಿಟರ್ನ್. ಕಿಂಗ್ಗೆ ತುಂಬ ಖಂಡಿತವಾಗಿ ಗೊತ್ತಿತ್ತು ಪೈಥಿಯಸ್ ರಿಟರ್ನ್ ಆಗ್ತಾನೆ ಅಂತ. ಗೊತ್ತಿತ್ತಾ? ಇಲ್ಲ, ಅವನು ವಾಪಸ್ ಬರಲ್ಲ, ಅವನ ಬದಲು ಇವನ್ನ ನಾವು ಹ್ಯಾಂಗ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ಕಿಂಗ್ಗೆ ಅದು ಗೊತ್ತಿರಲಿಲ್ಲ. ಯಾರು ಗೊತ್ತಿತ್ತು ಚೆನ್ನಾಗಿ? ಯಾರು ತುಂಬ ಖಂಡಿತವಾಗಿ ಗೊತ್ತಿತ್ತು? ನಮ್ಮ ಫ್ರೆಂಡ್ ಡ್ಯಾಮನ್ಗೆ ಗೊತ್ತಿತ್ತು ಖಂಡಿತವಾಗಿಯೂ ಬರ್ತಾನೆ ಅಂತ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಫಿಫ್ತ್ ಒನ್, ಡ್ಯಾಮನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್. ಡ್ಯಾಮನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್ ಅಂದರೆ ಡ್ಯಾಮನ್ ಅವನ ಸ್ನೇಹಿತ, ಅವನು ಸಾಯಕ್ಕೆ ರೆಡಿಯಾಗಿದ್ದ, ಅವನ ಸ್ನೇಹಿತಗೋಸ್ಕರ ಸಾಯಕ್ಕೆ ರೆಡಿಯಾಗಿದ್ದ. ಅಂದರೆ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ದಿಸ್ ಈಸ್ ಟ್ರೂ. This is false. Okay. Sixth one, Pythias reached in time to save his friend. Pythias reached in time to save his friend. ಅಂದರೆ ಅವರು ರಾಜ ಕೊಟ್ಟಿದ್ರಲ್ಲ ಆ ಟೈಮ್ಗೆ, ಇನ್ ಟೈಮ್ಗೆ ಕರೆಕ್ಟಾಗಿ ಪೈಥಿಯಸ್ ಬಂದರು. ಯಾವುದಕ್ಕೋಸ್ಕರ ಅಂತಂದರೆ ಅವ್ನ ಫ್ರೆಂಡ್ನ ಸೇವ್ ಮಾಡೋಕ್ಕೆ ಅಂತ. ಹೌದಲ್ವಾ? ಪೈಥಿಯಸ್ ಕರೆಕ್ಟಾಗಿ ರೀಚ್ ಆದ್ರಲ್ವಾ? ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ದಿಸ್ ಸ್ಟೇಟ್ಮೆಂಟ್ ಈಸ್ true. Next, comprehension. ಅದರಲ್ಲಿ 1, answer the following questions. First one, where did Damon and Pythias live? ಡ್ಯಾಮನ್ ಮತ್ತು ಪೈಥಿಯಸ್ ಎಲ್ಲಿ ವಾಸವಾಗಿದ್ದರು? Where did Damon and Pythias live? ಡ್ಯಾಮನ್ ಮತ್ತು ಪೈಥಿಯಸ್ ಎಲ್ಲಿ ವಾಸವಾಗಿದ್ದರು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್, ಡ್ಯಾಮನ್ ಆ್ಯಂಡ್ ಪೈಥಿಯಸ್ ಲಿವ್ಡ್ ಇನ್ ದ ಸಿಟಿ ಆಫ್ ಸಿರಾಕ್ಯೂಸ್. ಡ್ಯಾಮನ್ ಮತ್ತು ಪೈಥಿಯಸ್ಸು ಸಿಟಿ ಆಫ್ ಸಿರಾಕ್ಯೂಸಲ್ಲಿ, ಸಿರಾಕ್ಯೂಸ್ ಅನ್ನೋ ಒಂದು ನಗರದಲ್ಲಿ ವಾಸವಾಗಿದ್ದರು. ಡ್ಯಾಮನ್ ಆ್ಯಂಡ್ ಪೈಥಿಯಸ್ ಲಿವ್ಡ್ ಇನ್ ದ ಸಿಟಿ ಆಫ್ ಸಿರಾಕ್ಯೂಸ್. ಸೆಕೆಂಡ್ ಒನ್, ಹೂ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್? ಹೂ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್? ಸಿರಾಕ್ಯೂಸ್ ನಗರದ ರೂಲರ್ ಯಾರಾಗಿದ್ದರು? ಆನ್ಸರ್, the king Dionysius was the ruler of Syracuse. The king Dionysius was the ruler of Syracuse. Dionysius ಅನ್ನೋ ರಾಜ ಸಿರಾಕ್ಯೂಸ್ ನಗರಕ್ಕೆ ರೂಲರ್ ಆಗಿದ್ರು. ಥರ್ಡ್ ಒನ್, why did the king want to punish Pythias? ಯಾಕೆ ರಾಜ ಪೈಥಿಯಸ್ನ ಪನಿಷ್ ಮಾಡೋಕ್ಕೆ ಬಯಸಿದ್ರು ಅಂತ ಕೇಳ್ತಿದ್ದಾರೆ. ಯಾಕೆ ರಾಜ ಪೈಥಿಯಸ್ನ ಪನಿಷ್ ಮಾಡೋಕ್ಕೆ ಬಯಸಿದ್ರು? ವೈ ಡಿಡ್ ದ ಕಿಂಗ್ ವಾಂಟ್ ಟು ಪನಿಷ್ ಪೈಥಿಯಸ್? ಆನ್ಸರ್, ಪೈಥಿಯಸ್ ಕಾಲ್ಡ್ ದ ಕಿಂಗ್ ಕ್ರೂಯಲ್ ಆ್ಯಂಡ್ ಸೇಡ್ ಸಮಥಿಂಗ್ ಅಗೇನ್ಸ್ಟ್ ಹಿಮ್, ಸೊ ಹಿ ವಾಸ್ ಟು ಬಿ ಪನಿಷ್ಡ್. ಪೈಥಿಯಸ್ ಹೇಳಿದ್ರು ಕಿಂಗ್ ಕ್ರೂಯಲ್ ಅಂದರೆ ಕ್ರೂರ ನೇಚರ್ ಇದ್ದಾರೆ, ರಾಜ ಏನಾಗಿದ್ದಾನೆ? ಕ್ರೌರ್ಯವಾಗಿದ್ದಾನೆ,
ಆ್ಯಂಡ್ ಸೆಡ್ ಮತ್ತೆ ಹೇಳಿದರು ಸಮಥಿಂಗ್ ಅಗೇನೆಸ್ಟ್ ಹಿಮ್ ರಾಜನ ಬಗ್ಗೆ ಯಾವುದಾದ್ರು ಏನಾದರೂ ವಿರುದ್ಧವಾಗಿ ಹೇಳಿದರು. ಸೊ ಹಿ ವಾಸ್ ಟು ಬಿ ಪನಿಷ್ಡ್. ಹಾಗಾಗಿ ರಾಜ ಪೈಥಿಯಸ್ನ ಪನಿಷ್ಡ್ ಮಾಡಿ ಅಂದರೆ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ರು. ಫೋರ್ತ್ ಒನ್ ವಾಟ್ ಡಿಡ್ ಪೈಥಿಯಸ್ ವಿಶ್ ಟು ಫುಲ್ಫಿಲ್ ಬಿಫೋರ್ ಹಿ ಡೈಡ್. ಪೈಥಿಯಸ್ನ ವಿಶ್ ಏನಾಗಿತ್ತು, ಅವನು ಸಾಯಕ್ಕೆ ಮುಂಚೆ ಯಾವುದನ್ನು ಅವನು ಫುಲ್ಫಿಲ್ ಮಾಡಬೇಕಿತ್ತು, ನೆರವೇರಿಸಬೇಕಿತ್ತು ಅಂತ ಕೇಳಿದ್ದಾರೆ. ಆನ್ಸರ್: ಬಿಫೋರ್ ಹಿ ಡೈಡ್ ಪೈಥಿಯಸ್ ವಿಶ್ ಟು ಅರೇಂಜ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಹಿಸ್ ಮದರ್ ಗುಡ್ ಬಾಯ್. ಬಿಫೋರ್ ಹಿ ಡೈಡ್ ಪೈಥಿಯಸ್ ವಿಶ್ ಟು ಅರೇಂಜ್ ಹಿಸ್ ಸಿಸ್ಟರ್ ಮ್ಯಾರೇಜ್ ಆ್ಯಂಡ್ ಬಿಡ್ ಹಿಸ್ ಮದರ್ ಗುಡ್ ಬಾಯ್. ಅವನು ಸಾಯೋಕ್ಕೂ ಮುಂಚೆ ಅವರು ಸಿಸ್ಟರ್ಸ್ದು ಮ್ಯಾರೇಜ್ ಮುಂದೆ ಮದುವೆ ಮಾಡಬೇಕಿತ್ತು ಮತ್ತು ಅವ್ರ ತಾಯಿಗೆ ಗುಡ್ ಬಾಯ್ ಹೇಳಬೇಕಿತ್ತು. ಅದು ಪೈಥಿಯಸ್ದು ವಿಶ್ ಆಗಿತ್ತು. ಫಿಫ್ತ್ ಒನ್ ವಾಟ್ ವಾಸ್ ದ ಕಂಡೀಷನ್ ಲೈಡ್ ಡೌನ್ ಬೈ ದ ಕಿಂಗ್. ಕಿಂಗ್ದು ಏನು ಕಂಡೀಷನ್ ಆಗಿತ್ತು? ಆನ್ಸರ್: ಕಿಂಗ್ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಪೈಥಿಯಸ್ ರಿಟರ್ನ್. ಇಫ್ ಹಿ ಡಿಡ್ ನಾಟ್ ರಿಟರ್ನ್ ಇನ್ ದ ಟೈಮ್, his friend Daman will have to die instead of him. King will fix the day and the hour of Pythia's return. If he did not return in time, his friend Daman was. ಇಲ್ಲಿ ರಾಜನ ಕಂಡೀಷನ್ ಏನಾಗಿತ್ತು ಅಂದರೆ ಪೈಥಿಯಸ್ ವಾಪಸ್ ಬರೋದು ಯಾವಾಗ ಅಂದರೆ ಒಂದು ದಿನ ಮತ್ತು ಒಂದು ಗಂಟೆನ ಅವರು ತಿಳಿಸಿದ್ರು. ಆ ದಿನದಲ್ಲೇ ಆ ಗಂಟೆ ಒಳಗಡೆ ಅವರು ಪೈಥಿಯಸ್ಸು ರಿಟರ್ನ್ ಆಗಬೇಕಿತ್ತು. ಆದರೆ ಇನ್ ಕೇಸ್ ಅವನೇನಾದರೂ ಆ ಟೈಮ್ಗೆ ಕರೆಕ್ಟಾಗಿ ರಿಟರ್ನ್ ಆಗಿಲ್ಲ ಅಂತಂದರೆ ಇನ್ ಟೈಮ್ಗೆ ಅವನ ಫ್ರೆಂಡ್ ದಾಮನ್ ಇದ್ನಲ್ಲ ಅವನ್ನ ನಾವು ಹ್ಯಾಂಗ್ ಮಾಡ್ತೀವಿ, ಅವನ್ನ ಸಾಯಿಸ್ತೀವಿ. ಯಾರ ಬದಲಿಗೆ? ಪೈಥಿಯಸ್ ಬದಲಿಗೆ ಡ್ಯಾಮನ್ನ ನಾವು ಹ್ಯಾಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ರಾಜ ಕಂಡೀಷನ್ ಹಾಕಿದ್ರು. ಕರೆಕ್ಟ್ ಟೈಮ್ ಬರಬೇಕು, ನಾ ಹೇಳಿದ ಗಂಟೆ ಒಳಗಡೆ ಬರಬೇಕು, ಇಲ್ಲ ಅಂತಂದರೆ ನಿನ್ನ ಫ್ರೆಂಡ್ ಡ್ಯಾಮನ್ನ ನಾವು ಹ್ಯಾಂಗ್ ಮಾಡ್ತೀವಿ ಅಂತ ರಾಜನ ಕಂಡೀಷನ್ ಆಗಿತ್ತು. ಸಿಕ್ಸ್ತ್ ಒನ್ ವೈ ವಾಸ್ ಪೈಥಿಯಸ್ ಡಿಲೈಡ್ ವೈಲ್ ರಿಟರ್ನಿಂಗ್. ಯಾಕೆ ಪೈಥಿಯಸ್ಸು ಡಿಲೈಡ್ ಅಂದರೆ ಲೇಟ್ ಮಾಡಿದ್ರು ರಿಟರ್ನಿಂಗ್ ವಾಪಸ್ ಆಗಬೇಕಾದ್ರೆ? ಆನ್ಸರ್: he had to face many dangers and so he was delayed. ಅಂದರೆ ಅವರು ವಾಪಸ್ ಆಗಬೇಕಾದ್ರೆ ಅವರು ತುಂಬ ಸಮಸ್ಯೆಗಳನ್ನ ಎದುರಿಸಬೇಕಾಗಿತ್ತು. ಆ್ಯಂಡ್ ಸೊ ಹಿ ವಾಸ್ ಡಿಲೈಡ್, ಅದಕ್ಕೋಸ್ಕರ ಅವರು ಲೇಟಾಗಿ ಬಂದರು. ಸೆವೆಂತ್ ಒನ್ ವಾಟ್ ಡಿಡ್ ಬೋತ್ ದ ಫ್ರೆಂಡ್ಸ್ ಆರ್ಗ್ಯೂ ಓವರ್. ವಾಟ್ ಡಿಡ್ ಬೋತ್ ದ ಫ್ರೆಂಡ್ಸ್ ಆರ್ಗ್ಯೂ ಓವರ್. ಏನು ಇಬ್ಬರು ಫ್ರೆಂಡ್ಸು ಆರ್ಗ್ಯೂ ಮಾಡ್ತಿದ್ದು ಏನಕ್ಕಾಗಿ, ಯಾವ ವಿಷಯಕ್ಕಾಗಿ ಇಬ್ಬರು? ಆನ್ಸರ್: ಪೈಥಿಯಸ್ ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ಡ್ಯಾಮನ್. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ಅಂದರೆ ಪೈಥಿಯಸ್ ಹೇಳಿದ್ರು ಐ ಹ್ಯಾವ್ ಕಮ್, ನಾನು ಬಂದಿದ್ದೀನಿ, ಪ್ಲೀಸ್ ಡು ನಾಟ್ ಕಿಲ್ ಡ್ಯಾಮನ್ ಅಂದರೆ ದಯವಿಟ್ಟು ಡ್ಯಾಮನ್ನ ಸಾಯಿಸಬೇಡಿ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ನಾನು ಬಂದಿರೋದು ನನ್ನ ಪನಿಷ್ಮೆಂಟ್ನ ತಗೊಳ್ಳೋಕ್ಕೆ, ನನ್ನನ್ನು ಹ್ಯಾಂಗ್ ಮಾಡಿ ಅಂತ ಯಾರು ಹೇಳಿದ್ರು? ಪೈಥಿಯಸ್ ಹೇಳ್ತಾ ಇದ್ರು. ಡ್ಯಾಮನ್ ಸೆಡ್, ಡ್ಯಾಮನ್ ಹೇಳ್ತಾ ಇರೋದು ನೋ ಪ್ಲೀಸ್ ಹ್ಯಾಂಗ್ ಮೀ. ಇಫ್ ಹಿ ವಾಸ್ ಟು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್, ಸೊ ಐ ಆಮ್ ಟು ಬಿ ಪನಿಷ್ಡ್. ಅಂದರೆ ಡ್ಯಾಮನ್ ಹೇಳಿದ್ರು, ಪೈಥಿಯಸ್ ಹಿಂಗೆ ಹೇಳಿದ್ರು, ಮತ್ತು ಡ್ಯಾಮನ್ ಹೇಳಿದ್ರು ನೋ 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 ಪ್ಲೀಸ್ ಹ್ಯಾಂಗ್ ಮೀ. ನೋ ಅದಾಗಲ್ಲ, ನನ್ನನ್ನು ಹ್ಯಾಂಗ್ ಮಾಡಿ. ಇಫ್ ಯು ವರ್ ಟು ಬಿ ಲೇಟ್ ಅಂದರೆ ಅವರು ಲೇಟಾಗಿ ಬಂದಿದ್ದಾರೆ, ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್, ಹಾಗಾಗಿ ನನ್ನನ್ನು ನೀವು ಹ್ಯಾಂಗ್ ಮಾಡಬೇಕು. ಸೊ ಐ ಆಮ್ ಟು ಬಿ ಪನಿಷ್ಡ್, ಹಾಗಾಗಿ ನನಗೆ ಶಿಕ್ಷೆ ಆಗಬೇಕು ಅಂತ ಇಬ್ಬರು ಆರ್ಗ್ಯೂ ಮಾಡ್ತಾಯಿದ್ರು. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಈ ಥರ ಇಬ್ಬರು ಪೈಥಿಯಸ್ ನಾನು ಬಂದಿದ್ದೀನಿ ವಾಪಸ್ಸು, ನನ್ನನ್ನು ಹ್ಯಾಂಗ್ ಮಾಡಿ ಅಂತ. ಡ್ಯಾಮನ್ನು ಇಲ್ಲ ಅವ್ನು ಲೇಟಾಗಿ ಬಂದಿದ್ದಾನೆ ಹಾಗಾಗಿ ನನ್ನೇ ಹ್ಯಾಂಗ್ ಮಾಡಿ ಅಂತ ಇಬ್ಬರೂ ಈ ಥರ ಸ್ವಲ್ಪ ಟೈಮು ಇಬ್ಬರೂ ಏನು ಮಾಡ್ತಿದ್ರು? ಆರ್ಗ್ಯೂ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲಿ ಬರೆದಿರೋದು ಪೈಥಿಯಸ್ ಸೆಡ್, ಪೈಥಿಯಸ್ ಹೇಳ್ತಾರೆ ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ಡ್ಯಾಮನ್. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ ಅಂತ. ಡ್ಯಾಮನ್ ಸೆಡ್ ನೋ ಪ್ಲೀಸ್ ಹ್ಯಾಂಗ್ ಮೀ. If he were to be late, then I would have been hanged. So I am to be punished. Both of them argued for some time.
8th one, why did the king set both of them free? ಯಾಕೆ ಕಿಂಗು ಇಬ್ಬರನ್ನು ಫ್ರೀಯಾಗಿ ಬಿಟ್ಬಿಟ್ರು, ಯಾಕೆ ಅವ್ರಿಗೆ ಪನಿಷ್ ಮಾಡ್ದೇ ಬಿಟ್ಬಿಟ್ರು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್, ಪೈಥಿಯಾಸ್ ಆ್ಯಂಡ್ ಡಾಮನ್ ಕೆಪ್ಟ್ ದೇರ್ ಪ್ರಾಮಿಸಸ್. ಕಿಂಗ್ ವಾಸ್ ಹ್ಯಾಪಿ ಟು ನೋ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಟ್ಸ್, ಸೊ ಹಿ ಸೆಟ್ ಬೋತ್ ಫ್ರೀ. ಅಂದರೆ ಪೈಥಿಯಾಸ್ ಆ್ಯಂಡ್ ಡಾಮನ್ ಕೆಪ್ಟ್ ದೇರ್ ಪ್ರಾಮಿಸಸ್ ಅಂದರೆ ಪೈಥಿಯಾಸು ಮತ್ತು ಡಾಮನ್ನು ಅವರ ಪ್ರಾಮಿಸ್ ಅಂತಂದರೆ ಅವರ ಆಣೆಯನ್ನು ಪ್ರಾಮಿಸಸ್ನ ಉಳಿಸ್ಕೊಂಡಿದ್ದು. ಕಿಂಗ್ ವಾಸ್ ಹ್ಯಾಪಿ ಟು ನೋ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಟ್ಸ್ ಅಂದರೆ ರಾಜನಿಗೆ ಇದು ತುಂಬ ಸಂತಸ ತಂದ ವಿಷಯ ಆಗಿತ್ತು. ಇಂಥ ಫ್ರೆಂಡ್ಶಿಪ್ಪು ಈಗಲೂ ಇದ್ದಾರಾ, ಇಂಥ ಫ್ರೆಂಡ್ಶಿಪ್ ಇದೆಯಾ ಅಂತ ತುಂಬ ಖುಷಿ ಆಯಿತು. ಸೊ ಹಿ ಸೆಟ್ ಬೋತ್ ಫ್ರೀ. ಹಾಗಾಗಿ ಅವರು ರಾಜ ಇಬ್ಬರನ್ನು ಫ್ರೀಯಾಗಿ ಬಿಟ್ಟರು, ಪನಿಷ್ ಮಾಡ್ದೇ ನೀವು ಪ್ರಾಮಾಣಿಕರು ಒಳ್ಳೆ ಸ್ನೇಹಿತರು ಅಂತ ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ರು. Comprehension 2. Discuss with your friends the following questions and answer each of them in 4 to 6 sentences. ಈ ಕೆಳಗಿನ ಕ್ವಶನ್ಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಮತ್ತು ಇದಕ್ಕೆ 4-6 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಹೌ ಡು ಯು ನೋ ದಟ್ ಡಾಮನ್ ಆ್ಯಂಡ್ ಪೈಥಿಯಾಸ್ ವರ್ ಗುಡ್ ಫ್ರೆಂಡ್ಸ್? ಗಿವ್ ಸಮ್ ಎಕ್ಸಾಂಪಲ್ಸ್ ಫ್ರಮ್ ದ ಸ್ಟೋರಿ. ನಿಮಗೆ ಹೇಗೆ ಗೊತ್ತು ಡಾಮನ್ ಆ್ಯಂಡ್ ಪೈಥಿಯಾಸ್ ಅವರು ಗುಡ್ ಫ್ರೆಂಡ್ಸ್ ಅಂತ, ಅವರಿಬ್ಬರು ಒಳ್ಳೆ ಸ್ನೇಹಿತರು ಅಂತ ನಿಮಗೆ ಹೇಗೆ ಗೊತ್ತು? ಅದಕ್ಕಾಗಿ ನೀವು ಈ ಸ್ಟೋರಿಯಿಂದ ಒಂದೆರಡು ಉದಾಹರಣೆಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್, ಪೈಥಿಯಾಸ್ ವಾಸ್ ಪನಿಷ್ಡ್. ಬಿಫೋರ್ ಡೈಯಿಂಗ್ he wanted to fulfill some work. At this time, Daman offered to be in prison. At the last moment, he was happy to die for Pythias. ಇವರಿಬ್ಬರು ಹೇಗೆ ಒಳ್ಳೆ ಫ್ರೆಂಡ್ಸು ಅಂತ ಗೊತ್ತಾಗಿದೆ ಅಂದರೆ ಪೈಥಿಯಾಸ್ಗೆ ಶಿಕ್ಷೆ ಆಗಬೇಕಾಗಿರುತ್ತೆ. ಅದಕ್ಕೂ ಮುಂಚೆ ಪೈಥಿಯಾಸು ನನ್ನ ಕೆಲವೊಂದು ಆಸೆಗಳಿವೆ, ಕೊನೆ ಆಸೆಗಳಿವೆ, ಅದನ್ನು ಈಡೇರಿಸ್ಕೋಬೇಕು ಅಂತ ರಾಜನ್ನ ಕೇಳ್ತಾರೆ. ಆ ಟೈಮಲ್ಲಿ ಡಾಮನ್ ಅವನ ಫ್ರೆಂಡು ಎಂಟ್ರಿ ಆಗಿ ಪೈಥಿಯಾಸ್ನ ಸ್ವಲ್ಪ ರಿಲೀಸ್ ಮಾಡ್ತಾರೆ. ಪೈಥಿಯಾಸು ಅವನ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತು ಅವ್ನು ಲೇಟಾಗಿ ಅಟ್ ದ ಲಾಸ್ಟ್ ಮೂಮೆಂಟ್ ಹಿ ವಾಸ್ ಹ್ಯಾಪಿ ಟು ಡೈ ಫಾರ್ ಪೈಥಿಯಾಸ್. ಕೊನೆಗೂ ಅವ್ರು ಲೇಟ್ ಆದರೂ ಕೂಡ ಕೊನೆಗೂ ಪೈಥಿಯಾಸ್ಗೋಸ್ಕರ ಡಾಮನ್ನು ಸಾಯೋಕ್ಕೆ ರೆಡಿಯಾಗಿದ್ದರು. ಖುಷಿಯಿಂದನೇ ನಾನು ಸಾಯ್ತೀನಿ ಅಂತ ಹೇಳ್ತಾ ಇದ್ದರು. ಹಾಗಾಗಿ ಅವರಿಬ್ಬರದ್ದು ಗುಡ್ ಫ್ರೆಂಡ್ಶಿಪ್ ಅಂತ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. Pythias was punished before he dying. He wanted to fulfill some work. At this time, Daman offered to be in prison. At the last moment, he was happy to die for Pythias. What made the king change his decision at the end? What made the king change his decision at the end? ಕಿಂಗ್ ಅವರ ಡಿಸಿಷನ್ನ ಚೇಂಜ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್, ಸೀಯಿಂಗ್ ಈಸ್ ಬಿಲೀವಿಂಗ್. ವೆನ್ ದ ಕಿಂಗ್ ಸಾ ದೇರ್ ಲಾಯಲ್ಟಿ ಟು ಈಚ್ ಅದರ್ ಹಿ ವಾಸ್ ಇಂಪ್ರೆಸ್ಡ್ ಆ್ಯಂಡ್ ಹಿ ಚೇಂಜ್ ಹಿಸ್ ಮೈಂಡ್. ಸೀಯಿಂಗ್ ಈಸ್ ಅವ್ರು ನೋಡ್ತಾ ಇದ್ರು, ಬಿಲೀವಿಂಗ್ ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟು ನಂಬಿಕೆ ಇದೆ ಅಂತ ನೋಡ್ತಾ ಇದ್ರು. ವೆನ್ ದ ಕಿಂಗ್ ಸಾ ದೇರ್ ಲಾಯಲ್ಟಿ, ಅವರ ನಿಷ್ಠೆ ಎಷ್ಟಿದೆ, ಅವರ ನಿಯತ್ತು ಎಷ್ಟಿದೆ ಅಂತ ನೋಡ್ತಾ ಇದ್ರು. ಟು ಈಚ್ ಅದರ್, ಒಬ್ರದೊಬ್ರದ್ದು ನಂಬಿಕೆ ಎಷ್ಟಿದೆ, ನಿಷ್ಠೆ ಎಷ್ಟಿದೆ ಅಂತ ನೋಡ್ತಾ ಇದ್ರು. ಹಿ ವಾಸ್ ಇಂಪ್ರೆಸ್ಡ್, ಅದರಿಂದ ಅವರು ಇಂಪ್ರೆಸ್ ಆದರು. ಆ್ಯಂಡ್ ಹಿ ಚೇಂಜ್ ಹಿಸ್ ಮೈಂಡ್, ಹಾಗಾಗಿ ಅವ್ರ ಮನಸ್ಸನ್ನು ಅವರು ಬದಲಾಯಿಸ್ಕೊಂಡು ಅವರು ಡಿಸಿಷನ್ನ ಅವರು ಚೇಂಜ್ ಮಾಡಿದ್ರು. ನೆಕ್ಸ್ಟ್ ಒನ್, ಲ್ಯಾಂಗ್ವೇಜ್ ಎಕ್ಸರ್ಸೈಸಸ್. L1, discuss in pairs and fill in the table with the things that you find your house. One is done for you ಅಂತ ಹೇಳ್ತಾರೆ. ಇಲ್ಲಿ ನೀವು ಈ ಕಾಲಮ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ, ಮತ್ತು ಅಲ್ಲಿ ಬ್ಲ್ಯಾಂಕ್ಸ್ ಇದೆಯಲ್ಲಪ್ಪ, ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಈ ಏರಿಯಾಗಳಲ್ಲಿ ಏನೇನಿರುತ್ತೆ ಅಂತ ಫಿಲ್ ಮಾಡಿ. ನಾವು ಒಂದೊಂದು ಉದಾಹರಣೆನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಡ್ರಾಯಿಂಗ್ ರೂಮ್ ಅವ್ರು ಕೊಟ್ಟಿದ್ದಾರೆ, ಅಲ್ಲಿ ಟೇಬಲ್ ಇರುತ್ತೆ ಅಂತ. ನೀವು ನೆಕ್ಸ್ಟ್ ಏನೇನಿರುತ್ತೆ ಡ್ರಾಯಿಂಗ್ ರೂಮಲ್ಲಿ ಅದನ್ನೆಲ್ಲ ಬರಿಬೋದು. ಏನೇನಿರುತ್ತೆ, ಚೇರ್ ಇರುತ್ತೆ, ಕಲರ್ಸ್ ಇರ್ತವೆ, ಕಲರ್ ಪೆನ್ಸಿಲ್ ಇರುತ್ತೆ, ಬ್ರಷ್ ಇರ್ತದೆ, ಪೇಂಟ್ಸ್ ಇರ್ತದೆ, ಕಲರ್ಸ್, ಪೆನ್ಸಿಲ್ಸ್, ಪೇಂಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೀವು ಬರಿಬೋದು. ಚೇರ್, ಟೇಬಲ್, ಕಲರ್ಸ್, ಕಲರ್ ಪೆನ್ಸಿಲ್ಸ್,
ಇಷ್ಟು ನಾನಿಲ್ಲಿ ಬರೆದಿದ್ದೀನಿ. ಕಿಚನ್, ಕಿಚನಲ್ಲಿ ಏನೇನಿರುತ್ತೆ? ಸ್ಟವ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಿರುತ್ತೆ? ಪ್ಲೇಟ್, ಕುಕ್ಕರ್, ಇನ್ನು ನೆಕ್ಸ್ಟ್ ನೀವೇನಾದರೂ ಇದ್ದರೆ ಬರಿಬೋದು. ಬಾತ್ರೂಮ್, ಬಾತ್ರೂಮಲ್ಲಿ ಏನಿರುತ್ತೆ? ಬ್ರಷ್, ಟೂತ್ಪೇಸ್ಟ್, ಸೋಪ್, ಟವಲ್, ಶವರ್, ಏನೇನಿರುತ್ತೆ ಅದನ್ನೆಲ್ಲ ನೀವು ಬರಿಬೋದು. ಇಲ್ಲಿ ಬ್ರಷ್, ಟೂತ್ಪೇಸ್ಟ್, ಸೋಪ್ ಬರೀರಿ. ಬೆಡ್ರೂಮ್, ಬೆಡ್ರೂಮಲ್ಲಿ ಏನಿರುತ್ತೆ? ಕಾಟ್, ಪಿಲ್ಲೋ, ಬೆಡ್, ಬ್ಲಾಂಕೆಟ್, ಇನ್ನೂ ಏನೇನಿರುತ್ತೆ? ಅಲಾರಮ್ ಕ್ಲಾಕ್, ಏನೇನಿರುತ್ತೆ ಅದನ್ನು ನೀವು ಬರಿಬೋದು. ನೀವು ಬರೀರಿ. L2, ರೈಟ್ ಅಬೌಟ್ ಯುವರ್ ಸೆಲ್ಫ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್. ನಮ್ಮ ಬಗ್ಗೆ ನಾವು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಮೈ ನೇಮ್, ಮೈ ನೇಮ್ ಈಸ್ ಶರತ್. ಮೈ ನೇಮ್ ಈಸ್ ಶರತ್. ಮೈ ಫಾದರ್ಸ್ ನೇಮ್ ಈಸ್ ವೆಂಕಟರಾಮು. ಮೈ ಮದರ್ಸ್ ನೇಮ್ ಈಸ್ ಪುಟ್ಟಮ್ಮ. ಮೈ ಡೇಟ್ ಆಫ್ ಬರ್ತ್ 15/3/2012. My place of birth is Mysore. My school name is GHPS Gandanalli. My school name is GHPS Gandanalli. ಇದು ಮೈಸೆಲ್ಫ್ ಅಂದರೆ ನಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನೀವು ಇಲ್ಲಿ ನಿಮ್ಮ ಹೆಸರು ಹಾಕ್ಕೊಂಡು, ಇಲ್ಲಿ ನಿಮ್ಮ ತಂದೆ ಹೆಸರು, ಇಲ್ಲಿ ನಿಮ್ಮ ತಾಯಿ ಹೆಸರು, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಮತ್ತು ಇಲ್ಲಿ ನೀವು ಹುಟ್ಟಿದ ಪ್ಲೇಸ್ ಯಾವುದು, ನೀವು ಹುಟ್ಟಿದ ಊರು ಯಾವುದು ಅಂತ ಬರೀರಿ. ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಬರೀರಿ. ಇಲ್ಲಿ ನಿಮ್ಮ ಸ್ಕೂಲ್ ಹೆಸರನ್ನ ನೀವು ಬರೀರಿ. ಇಲ್ಲೆಲ್ಲ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹುಟ್ಟಿದ ಊರ ಹೆಸರು, ನಿಮ್ಮ ಸ್ಕೂಲ್ ಹೆಸರನ್ನ ಇಲ್ಲಿ ಬರಿಬೇಕು. ಮಕ್ಕಳೇ, ಇದು ಎಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೂ ಇದು ತುಂಬ ಯೂಸ್ ಆಗುತ್ತೆ. ಇಲ್ಲೆಲ್ಲ ನಿಮ್ಮದನ್ನು ಫಿಲಪ್ ಮಾಡ್ಕೊಳ್ಳಿ. ಇದಾಗಿತ್ತು ಮಕ್ಕಳೇ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇದು ಯಾರ್ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್.